ದೊಡ್ಡ ಎಕ್ಸಾಂಪಲ್. ಪದ್ಮನಾಭ ದೊಡ್ಡ ಎಕ್ಸಾಂಪಲ್. ಎಷ್ಟು ಹಂಗಾರೆ ಹೋಗ್ತದ್ರಿ. ಯಮನ ದೊಡ್ಡ ಎಕ್ಸಾಂಪಲ್. ಅದೇ ಕರೆಕ್ಟ್ ಮಾವುತ ನಾರಾಯಣ ದೊಡ್ಡ ಎಕ್ಸಾಂಪಲ್. ಇವಕ್ಕೆಲ್ಲ ಇವತ್ತು ಸತ್ಯ ಯಾರು ಇದರಿಂದ ಯಾರಿದ್ದಾರೆ ಅದು ಹೊರಗೆ ಬರಲೇಬೇಕಾಗ್ಯದ. ಆ ಕೆಲಸವನ್ನು ಇವತ್ತು SIT ಮಾಡಬೇಕಾಗ್ಯದ. ಅದಕ್ಕೆ ಸಪ್ರೇಟಾಗಿ SIT ನೇಮಿಸೋ ಅವಶ್ಯಕತೆ ಇಲ್ಲ. ಇದೆಲ್ಲ ಮಾಡೋದು ಕೆಲಸ. ಈಗ ಧರ್ಮಸ್ಥಳದ ಎಲ್ಲ ವಿಷಯಗಳಲ್ಲಿ ಇನ್ವಾಲ್ವ್ ಮಾಡುವ ದಿಶೆಯಲ್ಲಿ ಮಟ್ಟಣ್ಣವರು, ತಿಮರೋಡಿ ಮತ್ತು ಜಯಂತ್ ಟಿ ಇವರೆಲ್ಲ ಬುದ್ಧಿವಂತರು ಕೊಡ್ಕೊಂಡು ಇದು ಬರೀ ಹೇಳಿದ್ರು ಅವರು. ಈ ಒಬ್ಬ ಏನಪ್ಪ ಅಂದ್ರೆ ಮುಸುಕದಾರಿಯನ್ನು ತಂದು ಇದಕ್ಕೆಲ್ಲ ಕೆಸಿಗೆ ಯಾಕಂದ್ರೆ ಸಾಕಷ್ಟು ಹೋರಾಟ ಮಾಡಿದರು. ಮಟ್ಟಣ್ಣವರಾಗಿರ್ಬೋದು, ತಿಮರೋಡಿಯವರಾಗಿರ್ಬೋದು, ಅವರ ಸಂಘಟಕರಾಗಿರ್ಬೋದು. ನಮ್ಗೆ ತನಿಖೆ ಮಾಡಿರಿ, ತನಿಖೆ ಮಾಡಿರಿ, ಅಲ್ಲಿ ಅಪರಾಧ ಆಗಿದ್ರಿ, ದೊಡ್ಡ ಕೊಲೆ ಆಗಿದ್ರಿ, ಸೌಜನ್ಯ ಅಂತ ಹುಡುಗಿಯರು ಅನೇಕರು ಕೊಲೆ ಆಗ್ಯಾವ್ರಿ, ನೀವು ತನಿಖೆ ಮಾಡಿಸ್ರಿ ಸಾಕಷ್ಟು ಭಜನೆ ಮಾಡಿದರು, ಹೋರಾಟ ಮಾಡಿದ್ರು. ಸುಪ್ರೀಂ ಕೋರ್ಟ್ನ ಅಡ್ಡಾಡಿಬೋದು, ಎಲ್ಲರೂ ಅಡ್ಡಾಡಿಬೋದು, ಆಗಲಿಲ್ಲ. ಆ ಸಂದರ್ಭದಲ್ಲಿ ಈ ಒಂದು ಪ್ಲಾನ್ ಮಾಡಿದ್ರೆ ಅಂತ ಕಾಣ್ತದೆ. ಈಗಿನ ಡೆವಲಪ್ಮೆಂಟ್ ನೋಡಿದ್ರೆ ಆ ರೀತಿ ಅನಿಸ್ತದೆ. ಆ ಪ್ಲಾನ್ ಪ್ರಕಾರ ಅವರೆಲ್ಲರ ಇವರಪ್ಪ ಅಂದ್ರೆ ಮುಸುಕದಾರಿ. ಯಾಕೆ ಮುಸುಕದಾರಿ ಮಾಡಿರಪ್ಪ ಅಂದ್ರೆ ಅವ್ರು ಎದುರಾಗಿ ಗೊತ್ತಾಗಬಾರ್ದು ಯಾರು ಇವರು ಅಂತೇಳಿ. ಇಲ್ಲ ಅವತ್ತೇ ಅವರು ನೋಡ್ರಿ, ಒಂದು ಗಮನದಲ್ಲಿಟ್ಕೊಳ್ರಿ. ಗಾಂಧೀಜಿಯವರು 1915 ರಿಟರ್ನ್ ಆಗ್ತಾರೆ ಸೌತ್ ಆಫ್ರಿಕಾದಿಂದ. ಆ ಸಂದರ್ಭದಲ್ಲಿ ಜಾತಿ ವಿಷಯ ಅಂತ ಹೋರಾಟ ಮಾಡಿದ್ರೆ ಗಾಂಧೀಜಿಯವರು ಇಲ್ಲಿ ಜಾತಿವಾದ ಗಾಂಧೀಜಿಯವರು ಅಂತ ಅವತ್ತು ಇಲ್ಲಿ ಮಾಡ್ತಿದ್ರೇನೋ, ಕೊಲ್ಲ ಮಾಡ್ತಿದ್ರೇನೋ. ಆದರೆ ಗಾಂಧೀಜಿಯವ್ರ ನಂತರ ತಾವು ಬೆಳೆದ ನಂತರದಲ್ಲೇ ಇಲ್ಲಿಯ ಜಾತಿ ವ್ಯವಸ್ಥೆ ಬಗ್ಗೆ, ಇಲ್ಲಿಯ ಅಸಮಾನತೆ ಬಗ್ಗೆ ಹೋರಾಟ ಶುರು ಮಾಡ್ತಾರೆ. ಎರಡನೇ ಚಳವಳಿ ಶುರು ಮಾಡ್ತಾರೆ ಅವರು, ಸಾಮಾಜಿಕ ಚಳವಳಿ. ಇದಕ್ಕೆ ಕಾರಣ ಅಂದ್ರೆ ಈ ಭಯ. ಇಲ್ಲೂ ಅದ ಈ ಸಾಕ್ಷಿದಾರನ ನಾವು ಯಾವುದೋ ಪರಿಸರ ರಕ್ಷಣೆ ಮಾಡ್ಕೋಬೇಕು. ಯಾಕಂದ್ರೆ ಸಾಕ್ಷಿ ಭಾಳ ಇಂಪಾರ್ಟೆಂಟ್ ಇರ್ತದೆ. ಆ ಕೆಲಸ ಅವ್ರು ಮಾಡಿದ್ರು. ಇನ್ನೂ ಅನೇಕ ಸಾಕ್ಷಿದಾರರು ಬರ್ತಾ ಇದ್ದಾರೆ, ಮಾಡ್ತಾರೆ. ಆದರೆ ಮೂಲ ಸಾಕ್ಷಿದಾರ ಅವರು. ಇದಕ್ಕೆ ಈ ಡ್ರ್ಯಾಗನ್ ಯಾವುದು ಎಲ್ಲಿದೆ ಡ್ರ್ಯಾಗನ್ ಅದು ನರಭಕ್ಷಕ ಹುಲಿ ಎಲ್ಲಿದೆ ಅದು ಹುಡುಕಿ ಸಿಗುವಂಥ ಕೆಲಸ ಇವತ್ತು SIT ಮುಂದಿದೆ ರೀ. ಆ ಕೆಲಸಕ್ಕೆ ಇವರೆಲ್ಲ ಸಹಾಯ ಮಾಡ್ತಾ ಇದ್ದಾರೆ. ಅವ್ರನ್ನೂ ತೆಗೆದುಕೊಳ್ತಾರೆ. ಅದರಲ್ಲೂ ಅಭಿಷೇಕ್ ಕುಂಡ್ಲ ರಾಮ್ ಪೇಜ್ ವಿಡಿಯೋ